ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಚು ಮೀಡಿಯಾ ಕನ್ನಡ. ಸೊ ನಿನ್ನೆ ಓಟಿತ್ತು. ನಾನು 5 ವರ್ಷ ಆದಮೇಲೆ ಮದುವೆ ಆದಮೇಲೆ ಹಾಸನಲ್ಲಿ ಫಸ್ಟ್ ಟೈಮ್ ಓಟನ್ನ ಹಾಕಿದ್ದು. ಸೊ ಇಷ್ಟು ದಿನ ನನ್ನ ಎಲ್ಲ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ನನ್ನ ವೋಟರ್ ಐ ಡಿ ಆಗಿರ್ಬೋದು, ಎಲ್ಲದೂ ಕೂಡ ನಮ್ಮ ಮನೆ ಒಡನೇಶ್ಪುರದಲ್ಲೇ ಇದ್ದಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡಿಸೇ ಇರಲಿಲ್ಲ. ಹಂಗಾಗಿ ಹೋಸಲಿಗೆ ನಾನು ಅಲ್ಲೇ ಹೋಗಿ ಓಟ್ ಹಾಕ್ತೀನಿ ಅಂತ ಹೇಳಿದೆ. ಸೊ ಹಂಗಾಗಿ ಅವರು ಎಲ್ಲದನ್ನು ಇಲ್ಲೇ ಚೇಂಜ್ ಮಾಡಿಸ್ಲೇಬೇಕಲ್ವಾ. ಸೊ ಹಂಗಾಗಿ ಎಲ್ಲದನ್ನು ಕೂಡ ಚೇಂಜ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ ಚೇಂಜ್ ಮಾಡಿಸಿದ್ವಿ. ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ಗೆ ನಮ್ಗೆ ಯಾವುದನ್ನು ಕೂಡ ಮಾಡಿಸ್ಕೊಳಕ್ಕಾಗಲಿಲ್ಲ ಮದುವೆ ಆದ ತಕ್ಷಣವೇ. ಸೊ ಅವಾಗ ಕೊರೋನಾ ಎಲ್ಲ ಇದ್ದಿದ್ದರಿಂದ ಅವಾಗ ರೇಷನ್ ಕಾರ್ಡ್ ಆಗಿರ್ಬೋದು, ಕೆಲವೊಂದೊಂದು ಎಲ್ಲೂ ಕೂಡ ಸರಿಯಾಗಿ ಬಿಟ್ಟಿರಲಿಲ್ಲ. ಸೊ ಹಂಗಾಗಿ ಯಾವುದನ್ನು ಕೂಡ ಮಾಡಿಸೋದಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇವಾಗ ಅವ್ರದ್ದೇ ಹೆಸರಲ್ಲಿ ನಂದು ಚೇಂಜ್ ಆಗಿಲ್ಲ, ಬಟ್ ಅವ್ರದ್ದೇ ಹೆಸರಲ್ಲಿ ತೊಗೊಂಡಿರೋಂಥದ್ದು. ಇನ್ನು ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ವೋಟರ್ ಐ ಡಿ ಆಗಿರ್ಬೋದು. ಸೊ ಅವ್ರದ್ದೇ ಅಡ್ರೆಸ್ಸಲ್ಲಿ ಅವ್ರದ್ದೇ ಒಂದು ನಾಮಿನಿ ಥರ ಮಾಡಿ ಮಾಡಿಸಿರೋದು. ಹಾಗಾಗಿ ಹಾಸನಲ್ಲಿ ನನ್ನ ಒಂದು ಫಸ್ಟ್ನೇ ವೋಟ್ ಇದು. ತುಂಬ ಖುಷಿ ಆಯಿತು. ವೋಟ್ ಎಲ್ಲರೂ ಹಾಕಬೇಕು. ಸೊ ಹಂಗಾಗಿ ನಮ್ಮ ಒಂದು ಹಕ್ಕು ಅದು. ಸೊ ನನಗೂ ಕೂಡ ಅಂದರೆ 5 ವರ್ಷ ಆಗ್ಬಿಟ್ಟಿತ್ತು ನನಗೆ ವೋಟ್ ಹಾಕಿ. ಅದಾದಮೇಲೆ ಹೆಂಗೆ ಹಾಕಬೇಕು, ಇವ್ರು ತುಂಬಾ ಹೇಳ್ತಾಯಿದ್ರು, ಈ ಥರ ಬಟನ್ ಇರುತ್ತೆ, ಹೋಗಿ ಅಲ್ಲಿ ನಿಮಗೆ ಯಾವ್ದು ಅನಿಸುತ್ತೆ ಅದನ್ನು ಪ್ರೆಸ್ ಮಾಡಿದರೆ ಅದು ಸೌಂಡ್ ಆಗುತ್ತೆ. ಅದಾದ ನಂತರ ಪಕ್ಕದಲ್ಲಿ ಒಂದು ಲೀಸ್ಟ್ ಬರುತ್ತೆ, ಅಂದರೆ ನೀನು ಯಾವುದಕ್ಕೆ ಹಾಕಿರ್ತೀಯ ಅದಕ್ಕೆ ಅದು ಲೀಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿದೆಯಾ ಅಂತ 1ರಿಂದ 10 ಮೆಂಬರ್ಸ್ ಇರುತ್ತೆ. ಸೊ ಹಂಗಾಗಿ ನಾನು ಕರೆಕ್ಟಾಗಿ ನೋಡ್ಕೊಂಡು ಯಾರಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಹಾಕ್ಬಿಟ್ಟು ಬಂದೆ. ತುಂಬಾ ಚೆನ್ನಾಗಿತ್ತು. ನಿನ್ನೆ ಮಧ್ಯಾಹ್ನ ಹೋಗಿ ತುಂಬ ಏನು ರಶ್ ಏನಿರಲಿಲ್ಲ ಹಾಸನಲ್ಲಿ. ಬೇರೆ ಟೈಮಲ್ಲೆಲ್ಲ ರಶ್ ಇರ್ತಿತ್ತಂತೆ, ಈ ಸಲ ಏನೋ ಅಷ್ಟೊಂದು ರಶ್ ಇರಲಿಲ್ಲ. ನಂದು ಒಬ್ಳದ್ದು ಮಾತ್ರ ಮಲ್ನಾಡ್ ಕಾಲೇಜಲ್ಲಿತ್ತು. ಇನ್ನು ಬೇರೆಯವರೆಲ್ಲಾರ್ದು ಮನೇಲಿನ ಎಲ್ಲಾರ್ದು ಕೂಡ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿತ್ತು. ಸೊ ನಂದು ಈಗ ರೀಸೆಂಟಾಗಿ ಮಾಡಿಸಿರೋದ್ರಿಂದ ನಂದು ಮಲ್ನಾಡ್ ಕಾಲೇಜಲ್ಲಿತ್ತು. ಸೊ ಹಂಗಾಗಿ 2 ಕಡೆನೂ ಹೋಗ್ಬಿಟ್ಟು ಓಟ್ ಹಾಕಿ ನಿನ್ನೆ ಎಲ್ಲರೂ ಕೂಡ ಬಂದ್ವಿ. ಸೊ ಇವಾಗ ಸಂಜೆ ನಾನು ಹಪ್ಪಳ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊ ಹಪ್ಪಳನ. ಸೊ ಹಂಗಾಗಿ ಇವಾಗ ನಾನು ಲಾಗ್ನ ಮಾಡ್ತಾಯಿದ್ದೀನಿ. ನಿನ್ನೆ ಓಟ್ ಹಾಕಿ ಬಂದಿದ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಫಸ್ಟು ನೋಡ್ಕೊಂಡು ಬನ್ನಿ. ಇದು ನಿನ್ನೆ ಒಂದು ವಿಡಿಯೋ. ನಿನ್ನೆ ತಿಂದು ನಾವು ಓಟ್ ಹಾಕೋಣ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಕೂಡ ಹೊರಟ್ವಿ. ಇನ್ನು ಮಧ್ಯಾಹ್ನ ಎಲ್ಲ ಅಂತ ಅಂದ್ಕೊಂಡ್ರೆ ತುಂಬ ರಶ್ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿ. ಸೊ ಹಂಗಾಗಿ ಬೇಗನೆ ಆದರೆ ಅಷ್ಟು ರಶ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ತಿಂಡಿ ತಿಂದ ತಕ್ಷಣ ಹೊರಟ್ವಿ. ನಾನು ತಿಂಡಿ ತಿಂದು ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ. ಏಕೆಂದರೆ ಮತ್ತೆ ನಾವು ಬಿಸಿಲಲ್ಲೆಲ್ಲ ಹೋಗಿರ್ತೀವಿ ಹೊರಗಡೆ, ಮತ್ತೆ ಮನೆಗೆ ಬಂದು ನಮಗೆ ಮಾಡೋದಕ್ಕೆ ತುಂಬ ರಿಸ್ಕ್ ಅಂತ ಅನಿಸುತ್ತೆ ನನಗಂತೂ. ಅದು ಈ ಬಿಸಿಲಿಗಂತೂ ಬಂದು ಮತ್ತೆ ಮನೇಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಹೊರಡುವಾಗಲೇ ಸಾಂಬಾರು ಕೂಡ ಮಾಡಿಟ್ಟು ಹೊರಟಿದೆ. ಇನ್ನು ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಓಟ್ ಹಾಕೋ ಇದರಲ್ಲೂ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ. ಬೇಗನೆ ವೋಟಿಂಗ್ ಕೂಡ ಮುಗೀತು ನಮ್ಮೆಲ್ಲರದೂ ಕೂಡ. ಸೊ ಇನ್ನು ಬರೋ ದಾರಿಲಿ ನನ್ನ ಮಗಳು ಏನಾದರೂ ಹೊರಗಡೆ ಏನಾದ್ರು ಕರ್ಕೊಂಡು ಬಂದರೆ ಅವಳು ಅಂದರೆ ದೋಸೆ, ಅವಳು ಇನ್ನೇನು ಅಷ್ಟು ಇಷ್ಟಪಡಲ್ಲ, ದೋಸೆ ಒಂದಷ್ಟು ಇಷ್ಟಪಡ್ತಾಳೆ. ಸೊ ಹಂಗಾಗಿ ದೋಸೆ ತೆಕ್ಕೊಡಿ ಅಂತ ಹೇಳಿದ್ಲು. ಹಾಗಾಗಿ ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಸೊ ಇವಾಗ ಹೋಗಿದ್ದಾರೆ ದೋಸೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲೇ ಹಣ್ಣುಗಳೆಲ್ಲ ಇತ್ತಲ್ವ, ಇವಾಗ ತುಂಬ ಬಾಯಾರಿಕೆನೂ ಕೂಡ ಆಗ್ತಾಯಿತ್ತು. ಸೊ ಗಾಡೀಲಿ ಕೂತ್ಕೊಂಡು ಹಂಗಾಗಿ ಕಲ್ಲಂಗಡಿ ಹಣ್ಣು ಇತ್ತಲ್ವ, ಹಂಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡು ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲೇ ಕೂತಿದ್ವಿ. ಸೊ ಹಂಗಾಗಿ ಅವರು ಕಲ್ಲಂಗಡಿ ಹಣ್ಣನ್ನು ಕೂಡ ತೊಗೊಂಬರೋಕ್ಕೆ ಹೋಗ್ತಾಯಿದ್ದಾರೆ. ಇನ್ನಾರು ಹೊರಗಡೆ ಹೋದಾಗ ನಿಜವಾಗ್ಲೂ ತಂಪಾಗಿರೋಂಥದ್ದು ತಿಂದರೆ ಇಷ್ಟು ಸಮಾಧಾನ ಆಗುತ್ತೆ ಅಂತ. ಅದು ಈ ಉರಿಯೋ ಬಿಸಿಲಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನನ್ನ ಮಗಳು ಅಷ್ಟೇ ಸ್ವಲ್ಪ ಕಲ್ಲಂಗಡಿ ಹಣ್ಣು ಅಂದರೆ ಇಷ್ಟಪಟ್ಟು ತಿಂತಾಳೆ. ಸೊ ಹಂಗಾಗಿ ಅವಳಿಗೆ ಕಟ್ ಮಾಡಿರುವಂಥದ್ದು ಒಂದು ಪೀಸ್ ತೊಗೊಂಡು ಬಂದಿದ್ದರು. ಅವಳು ಸ್ವಲ್ಪ ಅಷ್ಟೇ ತಿಂದಳು, ಇನ್ನು ಹೊರಗಡೆ ಎಲ್ಲ ಏನು ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡ್ಬಿಟ್ಟು ಹೊರಟ್ವಿ ಇನ್ನು ಮನೆಗೆ. ಸೊ ಮನೆಗೆ ಬರೋ ಅಷ್ಟರೊಳಗೆ ಆಗಲೇ 3:30 ಆಗಿತ್ತು. ಇನ್ನು ಹೇಗಿದ್ರು ನಾನು ಅಕ್ಕಿನೂ ಕೂಡ ಹಾಕಿಟ್ಟೆ. ಸೊ ಇನ್ನು ನನ್ನ ಮಗಳಿಗೆ ಹೊರಗಡೆಯಿಂದನೇ ದೋಸೆ ತಂದಿದ್ವಲ್ಲ ಅಲ್ಲೇ ತಿನ್ನಿಸ್ಬಿಟ್ಟು ಇನ್ನು ನಾನು ಕೂಡ ಹಣ್ಣು ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಊಟ ಅಂತೂ ಸೇರಲೇ ಇಲ್ಲ. ಪಾಪು ಬಿಟ್ಟಿದ್ದು ಒಂದು ಸ್ವಲ್ಪ ದೋಸೆ ತಿಂದ್ಕೊಂಡೆ ಅಷ್ಟೇ ನಾನು. ಮತ್ತು ಎಕ್ಸ್ಟ್ರಾ ಊಟನೂ ಕೂಡ ನಾನು ಮಾಡೋಕ್ಕಾಗಲಿಲ್ಲ. ಸೊ ಹೆಂಗಿದ್ರು ಕಲ್ಲಂಗಡಿ ಹಣ್ಣು ಮತ್ತು ಹಳಸೆ ಹಣ್ಣು ಮತ್ತು ದ್ರಾಕ್ಷಿ ಎಲ್ಲದನ್ನು ಕೂಡ ತೊಗೊಂಬಂದಿದ್ದಲ್ಲ, ಅದೇ ಫುಲ್ ಹೊಟ್ಟೆ ತುಂಬ್ದಂಗೆ ಆಯಿತು. ಒಂದು ಲೋಟ ಮಜ್ಜಿಗೆ ಕುಡಿದೆ ಆರಾಮ್ ಅಂತ ಅನ್ನಿಸ್ತು. ಇನ್ನು ಸಂಜೆ ನಾನು ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾವು ಅಲ್ಲಿಂದ ಬರೋ ಅಷ್ಟರೊಳಗೆ ಟೈಮ್ ಆಗಿತ್ತಲ್ವ. ಸೊ ಹಿಂಗೆ ಮಾಡಿದ್ರೂ ಬಿಸಿಲಲ್ಲಿ ಹಾಕಿದ್ರು ಒಣಗೋದಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಗೆ ಬೇಗ ಎದ್ಬಿಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು
ಇವಾಗ ನೂಡಲ್ಸ್ ಇತ್ತು, ಮ್ಯಾಗಿ. ಸೊ ಹಂಗಾಗಿ ಅದನ್ನೇ ಮಾಡೋಣ, ತುಂಬ ದಿನ ಆಗಿತ್ತು ತೊಗೊಂಡು ಬಂದು ಮಾಡೇ ಇರಲಿಲ್ಲ. ಸೊ ಹಂಗಾಗಿ ನನ್ನ ಮಗಳು ಕೂಡ ತಿಂತೀನಿ ಅಂತ ಹೇಳಿದ್ಲು. ಹಂಗಾಗಿ ನಾನು ಅಷ್ಟೊಂದು ಇಷ್ಟಪಟ್ಟು ಈ ಥರ ನೂಡಲ್ಸ್, ಮ್ಯಾಗಿ ಈ ಥರದ್ದು ಏನೂ ಕೂಡ ನಾನು ಮಾಡಲ್ಲ, ಯಾಕೆಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಈ ಒಂದು ಫುಡ್ಡು. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಹೆಂಗಿರು ಮನೇಲಿ ಎಲ್ಲರೂ ಕೂಡ ಇದ್ರಲ್ಲ, ಸೊ ಹಂಗಾಗಿ ಎಲ್ಲರಿಗೂ ಕೂಡ ಮಾಡಿಕೊಟ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ಏನು ತರಕಾರಿನೂ ಕೂಡ ಹಾಕ್ತಲೇ ಜಸ್ಟ್ ಹಾಗೇ ಒಂದು 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಅದನ್ನು ಹಾಕಿ ಪುಡಿ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಚೆನ್ನಾಗಿ ಕುದಿಸೋದಷ್ಟೇ. ಇದಕ್ಕೇನು ಉಪ್ಪು ಖಾರ ಅಂಥದ್ದೇನು ಕೂಡ ಹಾಕುವಂಥದ್ದು ಇರೋದೇ ಇಲ್ಲ. ಸೊ ಇನ್ನು ಇದು ಮತ್ತೆ ಮಾರನೇ ದಿನ ಭಾನುವಾರ ಬೆಳಗಿನ ಒಂದು ವಿಡಿಯೋ ಇದು. ಸೊ ಇವಾಗ ನಾನು ತಿಂಡಿ ಮುಗಿಸ್ಕೊಂಡು ಬೆಳಗ್ಗೆನೆಯ ಹಪ್ಳನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಮತ್ತೆ ಲೇಟಾದರೆ ಒಣಗೋದಿಲ್ಲ, ಒಂದೇ ದಿನ ಸಾಕು, ಬೇಗನೆ ಒಣಗಿಬಿಡುತ್ತೆ. ಬೆಳಗ್ಗೆನೇ ಬೇಗ ಮಾಡಿ ಮೇಲೆ ಒಣಗಾಕ್ಬಿಟ್ರೆ ಅದ್ರ ಹೀಟು ಬಿಸಿಲಿಗೆ ಒಣಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಬೇಕಾಗತ್ತೆ. ಸ್ವಲ್ಪ ಲೇಟ್ ಆದರೂ ಏನಂತ ಹೇಳಿದ್ರೆ, ಈಗ ತಿಂಡಿ ತಿಂದು ಆಗಲೇ 11 ಗಂಟೆ ಆಗಿರುತ್ತೆ. 11 ಗಂಟೆಯಿಂದ 12 ಅಷ್ಟರೊಳಗೆ ಅಷ್ಟೇ ನಂಗೆ ಟೈಮ್ ಇರೋದು. ಮತ್ತೆ ಅಡುಗೆನ ಶುರು ಮಾಡ್ಕೋಬೇಕಾಗತ್ತೆ. ಸೊ ಆ ಟೈಮಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೇಕು. ನಾನು ಆ ರೀತಿಯಾಗಿ ಮ್ಯಾನೇಜ್ ಮಾಡ್ಕೋತೀನಿ. ಅಡುಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಇದನ್ನು ಏನು ಹಪ್ಪಳದ ಹಿಟ್ಟನ್ನು ಕಲಸಿಟ್ಬಿಟ್ರೆ ಆಮೇಲೆ ಹಪ್ಪಳನ ಒತ್ಕೊಬಿಡ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಗನೆ ಹಪ್ಪಳದ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ನಂದು ಸೌಮ್ಯಸ್ ಅಡುಗೆ ಮನೆ ರೆಸಿಪಿ ಇದರಲ್ಲಿ ನಾನು ಹಾಕಿರ್ತೀನಿ ಚಾನಲಲ್ಲಿ. ಸೊ ಪ್ಲೀಸ್ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಅದರಲ್ಲಿ ನಾನು ಈ ಒಂದು ಹಪ್ಪಳದ ಒಂದು ವಿಡಿಯೋನ ಹಾಕಿರ್ತೀನಿ. ಇವತ್ತು ನಾನು ಟೊಮೊಟೊ ಹಪ್ಪಳನ ಮಾಡ್ತಾಯಿದ್ದೀನಿ. ಸೊ ಪ್ರತಿದಿನವೂ ಒಂದೊಂದು ವೆರೈಟಿ ಹಪ್ಪಳನ ಮಾಡಿ ಇಟ್ಕೊಳ್ಳೋಣ. ಇನ್ನೇನು ಹೆಂಗಿದ್ರು ಮಳೆ ಅಲ್ವಾ, ಮಳೆಗಾಲ ಬರುತ್ತಲ್ವ ಜೂನ್ ಜುಲೈ ಅಷ್ಟೊತ್ತಿಗೆ. ಸೊ ಅಷ್ಟೊತ್ತಿಗೆ ಎಲ್ಲ ರೀತಿಯಾದಂಥ ವೆರೈಟಿ ಹಪ್ಪಳಗಳನ್ನ ಮಾಡಿ ಇಟ್ಕೊಳ್ಳೋಣ ಅನ್ನೋದೊಂದು ನನ್ನ ಒಂದು ಆಸೆ ಇದೆ ಈ ಸಲ. ಸೊ ಹಂಗಾಗಿ ಯಾವ ವರ್ಷವೂ ನಾನು ಈ ಥರ ಟ್ರೈ ಮಾಡಿರಲಿಲ್ಲ. ಸೊ ಈ ವರ್ಷ ವೆರೈಟಿ ಹಪ್ಪಳನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದು ಫುಲ್ಲಿ ಎಲ್ಲದೂ ಕೂಡ ನನ್ನ ಅಡುಗೆ ಚಾನಲಲ್ಲಿ ಇರುತ್ತೆ. ಸೊ ಪ್ಲೀಸ್ ಅಲ್ಲಿ ಹೋಗಿ ನೀವು ನೋಡಬಹುದು. ಇವಾಗ ಒಂದು 3 ಟೊಮೊಟೊನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಒಂದು 2 ಗಂಟೆ 2:30 ಆಯ್ತು ಅಂತ ಅನಿಸುತ್ತೆ ನಾನು ಎಲ್ಲದನ್ನು ಕೂಡ ಮಾಡೋಷ್ಟರೊಳಗೆ. ಸ್ವಲ್ಪನೇ ಮಾಡಿದ್ದೀನಿ, ಏಕೆಂದರೆ ಎಲ್ಲ ಥರದ ವೆರೈಟಿದು ಕೂಡ ಮಾಡಬೇಕಲ್ವ. ಸೊ ಹಂಗಾಗಿ ಎಲ್ಲದನ್ನು ಕೂಡ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ನಾನು ಹೆಚ್ಚಿಗೆ ಏನು ಮಾಡ್ಕೊತಾ ಇಲ್ಲ, ಅಂದರೆ ಎಲ್ಲನೂ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸಣ್ಣಗೆ ಎಲ್ಲದನ್ನು ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಎಷ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕೆಲಸನೂ ಮಾಡಿಕೊಂಡು ಮತ್ತು ಈ ರೆಸಿಪಿದು ಮತ್ತು ಲಾಗ್ದು ಹಾಗೆ ಮಿನಿ ಲಾಗ್ದು ಎಲ್ಲದನ್ನು ಕೂಡ ಮಾಡ್ಕೊಳ್ಳೋದಂದರೆ ಸ್ವಲ್ಪ ರಿಸ್ಕ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನನ್ನ ಮಗಳನ್ನೂ ಕೂಡ ನೋಡ್ಕೊಳ್ಳೋದು, ಅವಳಿಗೆ ತಿನ್ನಿಸೋದು ಮಾಡೋದು ಅದೆಲ್ಲ ರಿಸ್ಕ್ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಶ್ರಮಪಟ್ಟು ಎಲ್ಲದನ್ನು ಕೂಡ ಮಾಡಬೇಕು ಅನ್ನೋ ಒಂದು ಮನಸ್ಸಿಂದ ಮಾಡ್ತಾಯಿದ್ದೀನಿ. ಸೊ ಹೆವಿ ಬಿಸಿಲು ಮಾತ್ರ 5 ನಿಮಿಷ ಅಲ್ಲಿ ಒಣಗಾಕಿ ಬರೋಷ್ಟರೊಳಗೆ ಸುಸ್ತಾಗಿ ಹೋಗ್ಬಿಡ್ತು ನನಗಂತೂ. ಅಷ್ಟು ಶಾಖ ಇದೆ ಮಾತ್ರ. ಬರೀ ಕಾಲಲ್ಲಂತೂ ತೆರೆದ ಮೇಲೆ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಇನ್ನು ಬಂದಾದಮೇಲೆ ಮಜ್ಜಿಗೆ ಮಾಡಿದ್ರು. ಸೊ ಹಂಗಾಗಿ ನಾನು ಕೂಡ ಒಂದು ಲೋಟ ಮಜ್ಜಿಗೆ ಕುಡಿತಿದ್ದೀನಿ. ಮಜ್ಜಿಗೆ ಕುಡಿದ್ರೆ ಎಷ್ಟು ತಂಪಂತ ಅನಿಸುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾವಾಗ ಮಳೆ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಸೀರಿಯಸ್ ಆಗಿ ಎಲ್ರಿಗೂ ಇದೇ ರೀತಿಯಾಗಿ ಅನುಭವ ಆಗ್ತಾಯಿದೆ. ಏಕೆಂದರೆ ಇಷ್ಟೊತ್ತಿಗೆ ಮಳೆ ಬರಬೇಕಿತ್ತು, ಬಟ್ ಮಳೆ ಇಲ್ಲ, ಏನಿಲ್ಲ. ಮನೆ ಒಳಗೇ ಇರೋಕ್ಕಾಗ್ತಾಯಿಲ್ಲ. ಮನೆ ಒಳಗಿದ್ರೇ ಹೊರಗಡೆ ಇದ್ದೀವಿ ಅನ್ನೋ ರೀತಿಯಾಗಿ ಫೀಲ್ ಆಗ್ತಾಯಿದೆ. ಅಷ್ಟು ಬಿಸಿ ಇದೆ ನಿಜವಾಗ್ಲೂ. ಫ್ಯಾನ್ ಇಲ್ಲ ಅಂದ್ರಂತೂ ಇರೋಕ್ಕೆ ಆಗ್ತಾಯಿಲ್ಲ. ನಾನು ಯಾವಾಗಲೂ ಜಾಸ್ತಿ ಅಷ್ಟೊಂದು ನಾನು ಬೆವರೋದಿಲ್ಲ. ಸೊ ಈ ಸಲ ಈ ಒಂದು ಬಿಸಿಲಿಗೆ ನಿಜವಾಗ್ಲೂ ನಾನು ಸಿಕ್ಕಾಪಟ್ಟೆ ಅಡುಗೆ ಮಾಡೋ ಅಷ್ಟರೊಳಗೆ ಬೆವರ್ತು ನೀರಾಗಿ ಗರಿತಾ ಇದ್ದೀನಿ. ಎಷ್ಟೊತ್ತಿಗೆ ಹೊರಗೆ ಹೋಗ್ತೀನಪ್ಪ ಅಡುಗೆ ಮಾಡೋದು ಬಿಟ್ಟು ಅನ್ನಿಸ್ತಾ ಇರುತ್ತೆ. ಸೊ ಹಪ್ಳನೂ ಕೂಡ ಚೆನ್ನಾಗಿ ಒಣಗಿದೆ. ಇನ್ನೊಂದು ದಿನ ಒಣಗಿಸಿದ್ರೆ ಚೆನ್ನಾಗಿ ನಾನು ಮತ್ತು ನನ್ನ ಮಗಳು ಚೆನ್ನಾಗಿ ಒಂದು ನಿದ್ದೆ ಆಗಿ ಎದ್ದು ಚೆನ್ನಾಗಿ ಒಣಗಿದೆ. ಇನ್ನೂ ಸ್ವಲ್ಪ ಒಣಗಬೇಕು. ನಾಳೆ ಒಂದಿನ ಒಣಗಿಸಿದ್ರೆ ಚೆನ್ನಾಗಿ ಒಣಕೊಳ್ಳುತ್ತೆ. ನಾನು ಎಕ್ಸ್ಟ್ರಾ ಬೇರೆ ಹಪ್ಳನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಈ ಹಪ್ಳನ ಕಡಿಮೆನೇ ಮಾಡಿದ್ದೀನಿ. ಸೊ ಎಲ್ಲದನ್ನು ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಮಳೆಗಾಲಕ್ಕೂ ಕೂಡ ಯೂಸ್ ಆಗುತ್ತೆ. ತುಂಬಾ ಬಿಸಿಲು ಮಾತ್ರ. ಇನ್ನು 5 ದಿನ ಬಿಸಿಲು ಗಾಳಿ ಅಂತೆ. ಆದರೆ ಹಾಸನಲ್ಲಿಲ್ಲ, ಬೇರೆ ಕಡೆ ಎಲ್ಲ ಮೈಸೂರು, ಗದಗ, ರಾಯಚೂರು ಈ ಕಡೆ ಎಲ್ಲದೂ ಕೂಡ 5 ದಿನ ಬಿಸಿ ಗಾಳಿ ಅಂತ ಹೇಳಿದ್ದಾರೆ. ಆದರೂ ಇಲ್ಲೂ ಕೂಡ ಸಿಕ್ಕಾಬಟ್ಟೆನೇ ಬಿಸಿಲು ತಡ್ಕೊಳಕ್ಕೆ ನಿಜವಾಗ್ಲೂ ಆಗ್ತಾನೆ ಇಲ್ಲ. ಮಳೆ ಯಾವಾಗ ಬರುತ್ತೋ ಏನೋ ನಿಜವಾಗಿ ಗೊತ್ತಿಲ್ಲ. ಮಾತ್ರ ಬಿಸಿಲು ಮಾತ್ರ ಮನೆ ಒಳಗೆ ಇರೋಕ್ಕೆ ಆಗ್ತಾಯಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ತಣ್ಣಗಿತ್ತಲ್ಲ ಅಂತ ಹೇಳ್ಬಿಟ್ಟು
ಎತ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಈ ವರ್ಷನೇ ಮಳೆ ಇಲ್ಲ ಏನಿಲ್ಲ. ಇಷ್ಟೊತ್ತಿಗೆ ಮಳೆ ಸಿಕ್ಕಾಪಟ್ಟೆ ಆಗಬೇಕಿತ್ತು. ಸೊ ಏನೋ ಗೊತ್ತಿಲ್ಲ, ಮಳೆ ಅಂತೂ ಆಗ್ತಾನೇ ಇಲ್ಲ. ಹಂಗಾಗಿ ಈ ಬಿಸಿಲಿನ ಧಗೆ ಇದೆಯಲ್ಲ, ಅದಂತೂ ತಡ್ಕೊಳಕ್ಕಂತೂ ಆಗ್ತಾನೇ ಇಲ್ಲ. ಸೊ ಹಂಗಾಗಿ 11 ಗಂಟೆಯಿಂದ 4 ಗಂಟೆ ತನಕನೂ ಕೂಡ ಹೆಚ್ಚಿಗೆ ಹೊರಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇದರಲ್ಲೆಲ್ಲ ನ್ಯೂಸಲ್ಲೆಲ್ಲ ಕೊಡ್ತಾಯಿದ್ರು, ತುಂಬ ಜಾಸ್ತಿ ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನ್ನ ಮಗಳಂತೂ ಹೇಳಿದ ಮಾತು ಕೇಳಲ್ಲ, ಅದಂತೂ ಹೋಗ್ತಾನೆ ಇರುತ್ತೆ ಹೊರಗಡೆ. ಸೊ ಇವತ್ತಿಗೆ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವಾಗ ಕೆಳಗಡೆ ಹೋಗಿ ಈಗ ಮಜ್ಜಿಗೆ ಕುಡಿದು ಬಂದಿದ್ದೀನಿ. ಆಮೇಲೆ ಪಾಪುಗೆ ಹಾಲು ಕೊಟ್ಟು ನಾನು ಕೂಡ ಒಂದು ಲೋಟ ಕಾಫಿನ ಕುಡಿತೀನಿ. ಈ ಬಿಸಿಲಿಗೆ ಏನಂತ ಹೇಳಿದ್ರೆ ತಲೆನೋವು ಬರುತ್ತೆ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತಲ್ಲ, ತಲೆನೋವು ಬಂದಂಗೆ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತಿಗೆ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಇದವರಪ್ಪ ಬಿಡಿಸ್ಕೊಟ್ಟಿರೋ ಅಂಥ ಮೆಹಂದಿ ಯಾವತ್ತೂ ಬಿಡಿಸ್ಕೊತಾ ಇರಲಿಲ್ಲ ನನ್ನ ಮಗ. ಬಿಡಿಸಿದ ತಕ್ಷಣವೇ ಅಳಿಸ್ಕೊಬಿಡೋಳು. ಇವತ್ತೆಲ್ಲ ಒಂದು ಸ್ವಲ್ಪ ಇಟ್ಕೊಂಡು ಮೆಹಂದಿನ ಇಲ್ಲಿ ಲಿಶು ಅಂತೆ, ಇಲ್ಲಿಯವರಪ್ಪನ ಹೆಸರು ಹರಿ ಅಂತೆ ಅಂತ ಬರೆಸ್ಕೊಂಡಿದೆ. ಸೊ ಕಾಲು 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 ಮೇಲುವ ಈ ಕಾಲುವ. ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ.